ಸ್ನೇಹಿತರೆ ನಮಸ್ಕಾರ. ಇವತ್ತು ಕೂಡ ಭಾರತ ದೇಶಕ್ಕೆ ಸಿಕ್ಕಿರ್ತಕ್ಕಂತ ಒಂದು ಸಿಹಿ ಸುದ್ದಿಯ ಬಗ್ಗೆ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ, ಎಷ್ಟು ದಿನ ಭಾರತವನ್ನ ಕಂಡ್ರೆ ಕೆಂಡ ಕಾರ್ತಿದ್ದಂತಹ ಚೀನಾ ಇದೀಗ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಹೌದು, ಇದೀಗ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿರ್ತಕ್ಕಂತ ಈ ಒಂದು ಚಿಕ್ಕ ಶಾಕ್ ಅಲ್ಲ, ದೊಡ್ಡ ಮಟ್ಟದ ಶಾಕ್. ನಿಜಕ್ಕೂ ಕೂಡ ಇದೀಗ ಶರೀಫ್ ಹೋಗ್ಬಿಟ್ಟು ಚೀನಾದವರನ್ನ ಕೇಳ್ಕೊಂಡ್ರು ಕೂಡ ಯಾರೇ ಅಂತಿಲ್ವಂತೆ. ಈ ಒಂದು ಯೋಜನೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿದೆ ಚೀನಾ. ಇದೀಗ ಪಾಕಿಸ್ತಾನಕ್ಕೆ ಇದು ಎಷ್ಟರ ಮಟ್ಟಿಗೆ ನಷ್ಟ ಆಗುತ್ತಾ? ಟ್ರಂಪ್ ಇದನ್ನೆಲ್ಲ ನೋಡ್ತಾ ಸುಮ್ಮನೆ ಕೂತಿದ್ದಾರಾ? ಇದೀಗ ಟ್ರಂಪ್ಗೆ ಬಿಸಿ ತುಪ್ಪವನ್ನ ಬಾಯಲ್ಲಿ ಹಾಕೊಂಡಂಗಾಗಿದೆ. ಎತ್ತ ಕಡೆ ನುಂಗಂಗೂ ಇಲ್ಲ, ಉಗುಳಂಗೂ ಇಲ್ಲ. ಹಾಗಾದ್ರೆ ಏನಾಗ್ತಿದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಇದೀಗ ಚೀನಾ ಪಾಕಿಸ್ತಾನಕ್ಕೆ ಬಹುದೊಡ್ಡ ಆಘಾತವನ್ನ ನೀಡಿದೆ. $60 ಬಿಲಿಯನ್ ಒಂದು ಯೋಜನೆಯನ್ನ, ರಸ್ತೆ ಅಭಿವೃದ್ಧಿ ಯೋಜನೆ, ರಸ್ತೆ ಹಾಗೆ ರೈಲ್ವೆ ಅಭಿವೃದ್ಧಿ ಯೋಜನೆಯನ್ನ ಇದೀಗ ಅರ್ಧಕ್ಕೆ ಮೊಟಕುಗೊಳಿಸಿದ್ದು ಪಾಕಿಸ್ತಾನಕ್ಕೆ ಶಾಕ್ ಅನ್ನ ಕೊಟ್ಟಿದೆ. ಇದಕ್ಕೆ ಕಾರಣ ಕೂಡ ಇದೆ. ಎಸ್ಸಿಒ ಶೃಂಗಸಭೆ ನಡೆಯುತ್ತೆ. ಎಸ್ಸಿಒ ಶೃಂಗಸಭೆ ನಡೆದಂತಹ ಸಂದರ್ಭದಲ್ಲಿ ಮೋದಿಜಿಯವರು ಒಂದು ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪಹಲ್ಗಾಮ್ ದಾಳಿಯನ್ನ ಮುನ್ನೆಲೆಗೆ ತರ್ತಾರೆ. ಈ ರೀತಿಯ ಭಯೋತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳಿಗೆ ಯಾವುದೇ ರೀತಿಯ ಸಹಕಾರವನ್ನ ಕೊಡಬಾರದು, ಯಾವುದೇ ರೀತಿಯ ಅಭಿವೃದ್ಧಿ ಯೋಜನೆಗಳಲ್ಲಿ ಅವರನ್ನ ಸೇರಿಸ್ಕೊಳ್ಬಾರದು, ಅವರನ್ನ ದೂರ ಇಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನ್ನ ಎತ್ತಾರೆ. ಆಗ ಅಲ್ಲಿದ್ದಂತಹ ಬಹುತೇಕ ಎಲ್ಲ ರಾಷ್ಟ್ರಗಳು ಕೂಡ ಮೋದಿ ಅವರು ಹೇಳಿದಂತಹ ಈ ಒಂದು ಮಾತಿಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಸೊ ಅದರಿಂದ ಇದು ಆಗಿದೆ ಅಂತ ಹೇಳ್ತಿಲ್ಲ, ಬಟ್ ಆ ಒಂದು ಸಭೆ ಆದ್ಮೇಲೆ ಚೀನಾ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಎಲ್ಲೋ ಒಂದ್ ಕಡೆ ಮೋದಿಯವರು ಪಹಲ್ಗಾಮ್ ದಾಳಿಯನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರಿಂದಲೇ ಇದಾಗಿದೆ ಅಂತ ಹೇಳೋದು ಖಂಡಿತವಾಗ್ಲೂ ಕೂಡ ತಪ್ಪಾಗೋದಿಲ್ಲ. ಯಾಕಂತ ಅಂದ್ರೆ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಪಹಲ್ಗಾಮ್ ದಾಳಿಯ ಕುರಿತು ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ. ಬಟ್ ಯಾವ ರಾಷ್ಟ್ರಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ, ಅದ್ರ ಬಗ್ಗೆ ಮಾತನಾಡೋದಿಲ್ಲ, ಎಲ್ಲ ಕೂಡ ಸೈಲೆಂಟ್ ಆಗಿರ್ತಾರೆ, ಏನ್ ಕೂಡ ಮಾತಾಡೋದಿಲ್ಲ. ಬಟ್ ಈಗ ಈ ಒಂದು ಶೃಂಗಸಭೆ ಸಂದರ್ಭದಲ್ಲಿ ಮೋದಿಜಿಯವರು ಪಹಲ್ಗಾಮ್ ದಾಳಿಯ ಕುರಿತು ಮಾತನಾಡ್ತಿದ್ದಂತೆ ಬಹುತೇಕ ಎಲ್ಲ ರಾಷ್ಟ್ರಗಳು ಕೂಡ ಅಂತಹ ಉಗ್ರ ಸಂಘಟನೆಗಳನ್ನ ಹುಡುಕಬೇಕು, ಅಂತಹ ಉಗ್ರ ಆಯೋಜಕರು ಇರ್ತಾರಲ್ಲ, ಅಂತಹ ಸಂಘಟನೆಗಳನ್ನ ಕಟ್ತಕ್ಕಂಥ ಆಯೋಜಕರು ಇರ್ತಾರಲ್ಲ, ಅವ್ರನ್ನ ಹುಡುಕಿ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನ ಕೊಡಬೇಕು ಅಂತ ಎಲ್ಲ ರಾಷ್ಟ್ರಗಳು ಕೂಡ, ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳನ್ನು ಕೂಡ ಒಕ್ಕರುಳಿನಿಂದ ಮಾತನಾಡ್ತವೆ. ಸೊ ಎಲ್ಲೋ ಒಂದ್ ಕಡೆ ಶೃಂಗಸಭೆಯಲ್ಲಿ ಮೋದಿ ಅವರು ಗೆದ್ರು ಅಂತ ಹೇಳಬಹುದು. ಅದಾದ ನಂತರ ಟ್ರಂಪ್ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಒಂದು ಹೇಳಿಕೆ ಕೂಡ ಎಲ್ಲೋ ಒಂದ್ ಕಡೆ ಭಾರತ ತನ್ನನ್ನ ಕೆಳಗಡೆ ಇಟ್ಟಿದೆ, ಭಾರತ ತನ್ನನ್ನ ಯಾವುದೇ ರೀತಿಯ ಒಂದು ಹುಲ್ಕಡಿಗೂ ಕೂಡ ಸಮ ಅಂತ ಅನ್ಕೊಂಡಿಲ್ಲ ಅನ್ನೋದು ಟ್ರಂಪ್ಗೆ ರಿಯಲೈಸ್ ಆಗಿದೆ ಅನ್ನೋದು ಅಲ್ಲಿ ಭಾರತೀಯರಿಗೆ ಅಥವಾ ಮೋದಿಜಿಯವರ ಒಂದು ಪ್ರಯತ್ನಕ್ಕೆ 2ನೇ ಜಯ ಸಿಕ್ತು. ಇದೀಗ ಬಹುತೇಕ ಸಂಪೂರ್ಣವಾದ ಜಯ ಅಂತ ಹೇಳಬಹುದು. ಯಾಕಂತಂದ್ರೆ 60 ಬಿಲಿಯನ್ ಒಂದು ರಸ್ತೆ ಮತ್ತೆ ರೈಲ್ವೆ ಅಭಿವೃದ್ಧಿ ಕಾಮಗಾರಿಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಇದೀಗ ಚೀನಾ ಭಾರತಕ್ಕೆ ನೆರವನ್ನ ಕೊಟ್ಟಿರ್ತಕ್ಕಂಥದ್ದು, ಪಾಕಿಸ್ತಾನಕ್ಕೆ ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ರಸ್ತೆ ಮತ್ತೆ ರೈಲ್ವೆ ಅಭಿವೃದ್ಧಿ ಕಾಮಗಾರಿ ಏನಿದೆಯಲ್ಲ, ಇದನ್ನ ಪೂರ್ಣಗೊಳಿಸಬೇಕು ಅಂತಂದ್ರೆ 60 ಬಿಲಿಯನ್ ಹಣ ಬೇಕು ಅವರಿಗೆ. ಸೊ ಶರೀಫ್ ಅವರು ಹೋಗ್ಬಿಟ್ಟು ಕೇಳ್ಕೊಳ್ತಾರಂತೆ, ಚೀನಾದಲ್ಲಿ ಹೋಗ್ಬಿಟ್ಟು, ಬೀಜಿಂಗ್ ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂತಾರಂತೆ. ಬಟ್ ಚೀನಾದವರು ಸ್ವಲ್ಪ ಹಾಕ್ತಾ ಇಲ್ಲ, ಆ ಯೋಜನೆನ ನಾವು ಅರ್ಧಕ್ಕೆ ಕೈ ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದ ನಂತರ ಸಿಂಧು ನದಿ ವಿಚಾರಕ್ಕೆ ಬಂದಾಗ, ನಮ್ಮ ಒಂದು ಪಹಲ್ಗಾಮ್ ದಾಳಿ ಆದ ನಂತರ ಆಪರೇಷನ್ ಸಿಂಧೂರ ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಸಿಂಧು ನದಿಗೆ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು, ಅಣೆಕಟ್ಟೆಯನ್ನ ನಿರ್ಮಾಣ ಮಾಡುವಂತಹ ಪ್ರಯತ್ನದಲ್ಲಿ ಮೋದಿಜಿ ಇರ್ತಾರೆ. ಆ ಸಂದರ್ಭದಲ್ಲೂ ಹೋಗ್ಬಿಟ್ಟು ನಮ್ಗೆ ಈ ರೀತಿ ಡ್ಯಾಮ್ ನ ಅವಶ್ಯಕತೆ ಇದೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂತಾರೆ. ಬಟ್ ಆಗ್ಲೂ ಕೂಡ ಚೀನಾ ಸೊಪ್ಪಾಕೋದಿಲ್ಲ, ನೋಡೋಣ ಅಂತ ಹೇಳಿರುತ್ತೆ. ಬಹುತೇಕ ಅಲ್ಲಿಂದಲೇ ಒಂದು ಚೀನಾದ ಒಂದು ಪಾಕಿಸ್ತಾನದ ಮೇಲೆ ಒಲವು ಕಡಿಮೆ ಆಯ್ತೇನೋ ಅಂತ ಅನ್ಬಿಟ್ಟು ಹೇಳ್ಬಹುದು. ಯಾಕಂತಂದ್ರೆ ಪಾಕಿಸ್ತಾನದಿಂದ ಚೀನಾಗ ಏನು ಹೆಲ್ಪ್ ಇಲ್ಲ ರೀ, ಪಾಕಿಸ್ತಾನದಿಂದ ಅಮೆರಿಕಾಗೂ ಏನು ಹೆಲ್ಪ್ ಇಲ್ಲ. ಬಟ್ ಒಂದ್ ರೀತಿಯ ಅಶಾಂತಿನ ಉಂಟು ಮಾಡ್ಬೇಕು, ಭಾರತಕ್ಕೆ ಸ್ವಲ್ಪ ಮಟ್ಟಿಗೆ ಬಿಸಿಯನ್ನ ಮುಟ್ಟಿಸ್ಬೇಕು ಅನ್ನೋಕ್ಕೋಸ್ಕರ ಅಮೆರಿಕ ಆಗಿರಬಹುದು, ಚೀನಾ ಆಗಿರಬಹುದು, ಈ ಪಾಕಿಸ್ತಾನವನ್ನ ಬಳಸ್ಕೊಳ್ತವೆ ಬಿಟ್ಟು ಆರ್ಥಿಕವಾಗಿ ಒಂದ್ ನಯಾ ಪೈಸೆ ಹೆಲ್ಪ್ ಕೂಡ ಇಲ್ಲ. ಯಾಕಂತಂದ್ರೆ ಅದು ಅಂತ ಡಮ್ಮಿ ರಾಷ್ಟ್ರ, ಅಂತ ಆರ್ಥಿಕತೆಯಲ್ಲಿ ತೀರಾ ಹಿಂದುಳಿದಿರತಕ್ಕಂಥ ರಾಷ್ಟ್ರ. ಜೊತೆಗೆ
ತನ್ನಗೋಸ್ಕರ ತನ್ನ ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥವ್ರಿಗೆನೆ ಅವರು ಇನ್ನು ಎಷ್ಟೋ ಸಾವಿರ ಕೋಟಿ ಹಣವನ್ನೇ ಕೊಟ್ಟಿಲ್ವಂತೆ, ಸಂಬಳವನ್ನೇ ಕೊಟ್ಟಿಲ್ವಂತೆ. ಹಂಗೆ ಇಟ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಚೀನಾ ಆಗಿರಬಹುದು, ಅಮೆರಿಕ ಆಗಿರಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ಸೊ ಅದನ್ನೆಲ್ಲ ಹೊರತುಪಡಿಸಿದ್ರೆ ಅಮೆರಿಕ ಆಗ್ಲಿ ಚೀನಾಕ್ಕಾಗ್ಲಿ ಯಾವುದೇ ರೀತಿಯ ಹೆಲ್ಪ್ ಇಲ್ಲ ಪಾಕಿಸ್ತಾನದಿಂದ. ಬಟ್ ಏನಪ್ಪಾ ಅಂತಂದ್ರೆ ಅದೇ ಭಾರತಕ್ಕೆ ಎಲ್ಲೋ ಒಂದ್ ಕಡೆ ಭಯ ಹುಟ್ಟಿಸ್ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಇಟ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ನಯಾ ಪೈಸೆ ಯೂಸ್ ಇಲ್ಲ. ಬಟ್ ಈಗ ಮೋದಿಯವರು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಚೀನಾ ಎಲ್ಲೋ ಒಂದ್ ಕಡೆ ಮೋದಿಯವರ ಮಾತಿಗೆ ಬಗ್ಗಿದೆ ಅಂತ ಹೇಳಬಹುದು. ಈಗ ಆ ಪಾಕಿಸ್ತಾನದ ಜೊತೆಗಿನ ಸ್ನೇಹ ಸಂಬಂಧವನ್ನ ಕಟ್ ಮಾಡ್ಕೊಂಡಿದೆ. ಇದು ಎಲ್ಲೋ ಒಂದ್ ಕಡೆ ಟ್ರಂಪ್ಗೂ ಕೂಡ ನೋಡ್ಕೊಳ್ಳೋಂಗ ಆಗ್ತಾ ಇದೆ. ಯಾಕಂತಂದ್ರೆ ಚೀನಾ ಮತ್ತೆ ಭಾರತಕ್ಕೆ ಮೊದಲಿಂದನೂ ಆಗ್ತಾ ಇರ್ಲಿಲ್ಲ. ಆಗ ಅಮೆರಿಕ ಭಾರತ ಚೆನ್ನಾಗಿತ್ತು. ಈಗ ಚೀನಾ ಅಮೆರಿಕ ದೂರ ಆಗ್ತಾ ಇದೆ, ಚೀನಾ ಭಾರತ ಚೆನ್ನಾಗ್ ಆಗ್ತಿದೆ, ಸ್ನೇಹ ಸಂಬಂಧ ಚೆನ್ನಾಗ್ ಆಗ್ತಿದೆ. ಇದೆಲ್ಲ ಒಂದ್ ಕಡೆ ಮೋದಿಯವರ ಒಂದು ಪ್ಲಾನ್ ಸಕ್ಸಸ್ ಆಗ್ತಿರೋದು ನೋಡಿ ಟ್ರಂಪ್ಗೆ ನೋಡ್ಕೊಳಂಗ ಆಗ್ತಿರ್ಬಹುದು, ಹೇಳಕ್ಕಾಗಲ್ಲ. ಅಯ್ಯಪ್ಪ ಸುಮ್ನೆ ಏನೂ ಆಗಿಲ್ಲ ಅಂದ್ರೇನೆ ಅಯ್ಯೋ ಅಂತ ಇರ್ತಾನೆ. ಇನ್ನು ಈಗ ಈ ರೀತಿಯ ಒಂದು ದೊಡ್ಡ ಯೋಜನೆಗೆ ಬ್ರೇಕ್ ಹಾಕಿರ್ತಕ್ಕಂಥ ಚೀನಾ ಭಾರತದ ಮಾತು ಕೇಳಿದೆ ಅಂತ ಅನ್ನೋದು ಗೊತ್ತಾಗಿತ್ತು ಅಂತಂದ್ರೆ ಮುಗಿದೇ ಹೋಯ್ತು. ಬಟ್ ಏನೇ ಆಗ್ಲಿ ಇದು ಸಿಹಿ ಸುದ್ದಿ ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.